ಇನ್ನು ಶಿಗ್ಗಾವಿಯಲ್ಲಿ ಏನಾಗ್ತಿದೆ ಡೀಟೇಲ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲ್ವಿ ರೆಡಿ ಇದ್ದಾರೆ. ಪ್ರಕಾಶ್ ನೂಲ್ವಿ, ಬಸವರಾಜ ಬೊಮ್ಮಾಯಿ ಅವರಿಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಂತ ಕ್ಷೇತ್ರ ಶಿಗ್ಗಾವಿ. ಸದ್ಯ ಭರತ್ ಬೊಮ್ಮಾಯಿ ಅವರಿಗೆ ಅಂತ ಅವಕಾಶವನ್ನ ಸೃಷ್ಟಿಸುತ್ತಾ ಅಥವಾ ಪಠಾಣ ಏನಾದರೂ ಮ್ಯಾಜಿಕ್ ಮಾಡ್ತಾರ? ಏನಾಗ್ತಿದೆ ಶಿಗ್ಗಾವಿಯಲ್ಲಿ? ಬಸವರಾಜ ಬೊಮ್ಮಾಯಿ ಅವರಿಗೆ ಇದು ಅತ್ಯಂತ ಪ್ರತಿಷ್ಠೆಯ ಚುನಾವಣೆ ಆಗಿತ್ತು. ಯಾಕಂತಂದ್ರೆ ಮಗನ ಭವಿಷ್ಯವನ್ನ ಅವರ ರೂಪಿಸಬೇಕಾಗಿತ್ತು. ಆ ಕಾರಣಕ್ಕಾಗಿ ತಮ್ಮ ಎಲ್ಲಾ ರಾಜಕೀಯ ತಂತ್ರಗಾರಿಕೆಗಳನ್ನ ಇಲ್ಲಿ ಹೆಣೆದಿದ್ರು ಈ ಚುನಾವಣೆಯಲ್ಲಿ. ಇದು ಶಿಗ್ಗಾವಿ ಕ್ಷೇತ್ರ ಆರಂಭದಲ್ಲಿ ಕಾಂಗ್ರೆಸ್ ಹಿಡಿತದಲ್ಲಿದ್ದಂತ ಕ್ಷೇತ್ರ. ಆದ್ರೆ ಬೊಮ್ಮಾಯಿ ಯಾವಾಗ ಇಲ್ಲಿಗೆ ಎಂಟ್ರಿ ಕೊಡ್ತಾರೋ ಅಂದಿನಿಂದ ಇದನ್ನ ಬಿಜೆಪಿ ಕೋಟೆ ಮಾಡ್ತಾರೆ. ಇದು ಬಿಜೆಪಿಯ ಭದ್ರಕೋಟೆ ಅನ್ನೋದಕ್ಕಿಂತ ಇದು ಬೊಮ್ಮಾಯಿಯ ಭದ್ರಕೋಟೆಯಾಗಿ ಕಳೆದ 4 ಚುನಾವಣೆಗಳಲ್ಲಿ ಇದು ಬೊಮ್ಮಾಯಿಗೆ ಸಪೋರ್ಟ್ ಮಾಡಿರುವಂತಹ ಕ್ಷೇತ್ರ. ಬೊಮ್ಮಾಯಿಯವರನ್ನ ಈ ಕ್ಷೇತ್ರದಿಂದ ವಿಧಾನಸಭೆಗೆ ಕಳಿಸಿರುವಂತಹ ಕ್ಷೇತ್ರ. ಆದ್ರೆ ಈ ಬಾರಿ ಬೊಮ್ಮಾಯಿಯವರ ರಾಜೀನಾಮೆಯಿಂದ ತೆರವಾದ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದಿರುವಂತದ್ದು. ಅವರ ಪುತ್ರ ಭರತ್ ಬೊಮ್ಮಾಯಿ ಮತ್ತೆ ಅಖಾಡದಲ್ಲಿರುವಂತದ್ದು. ಇವತ್ತು ಭರತ್ ಬೊಮ್ಮಾಯಿಯ ಭವಿಷ್ಯ ನಿರ್ಧಾರ ಆಗತ್ತೆ. ಆದ್ರೆ ಇಡೀ ಕ್ಷೇತ್ರದಾದ್ಯಂತ ಕುತೂಹಲ ಇದೆ. ಯಾಕಂದ್ರೆ ಪಠಾಣ್ ಪರವಾಗಿ ಇಡೀ ಸರ್ಕಾರವೇ ಈ ಕ್ಷೇತ್ರದಲ್ಲಿ ಪ್ರಚಾರ ನಡೆಸಿದೆ. ಅನೇಕ ಮಂತ್ರಿಗಳು, ಅನೇಕ ಶಾಸಕರು 15-20 ದಿವಸಗಳಿಂದ ಇಲ್ಲಿ ಪ್ರಚಾರವನ್ನು ನಡೆಸಿದ್ದಾರೆ. ಪಠಾಣ್ ಅವರನ್ನ ಈ ಬಾರಿ ಹೇಗಾದ್ರೂ ಮಾಡಿ ಗೆಲ್ಲಿಸಲೇಬೇಕು ಅಂತ ಇಡೀ ಸರ್ಕಾರ ಪಣ ತೊಟ್ಟಿತ್ತು. ಆದ್ರೆ ಇದಕ್ಕೆ ಬಸವರಾಜ ಬೊಮ್ಮಾಯಿ ತೀವ್ರವಾದಂತಹ ಸವಾಲು ಒಡ್ಡಿದ್ದಾರೆ. ಈ ಕ್ಷೇತ್ರದ ಸಂಪೂರ್ಣ ನಾಡಿ ಮಿಡಿತವನ್ನು ಅರ್ಥಂತ ಬಸವರಾಜ ಬೊಮ್ಮಾಯಿ ಪ್ರತಿ ಹಂತದಲ್ಲೂ ರಣತಂತ್ರಗಳನ್ನು ಹಿಡಿದಿದ್ದಾರೆ. ಹಾಗಾಗಿ ಇಡೀ ಕ್ಷೇತ್ರದಾದ್ಯಂತ, ಅದರಲ್ಲೂ ಅಖಂಡ ಧಾರವಾಡ ಜಿಲ್ಲೆಯಾದ್ಯಂತ ಇವತ್ತಿನ ಮತ ಎಣಿಕೆಯ ಮೇಲೆ ಎಲ್ಲರದೂ ಕೂಡ ಕುತೂಹಲ ಇದೆ. ಇದಕ್ಕಾಗಿ ಕ್ಷಣಗಣನೆ ಆರಂಭ ಕೂಡ ಆಗಿದೆ. ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂಚೆ ಮತಗಳ ಎಣಿಕೆ ಕೂಡ ಆರಂಭವಾಗುತ್ತೆ. ಇಲ್ಲಿ ಒಟ್ಟು 14 ಟೇಬಲ್ಗಳನ್ನ ವ್ಯವಸ್ಥೆ ಮಾಡಲಾಗಿದೆ. ಇದಕ್ಕಾಗಿ ಒಬ್ಬ ಎಣಿಕಾ ಮೇಲ್ವಿಚಾರಕರು, ಒಬ್ಬ ಸಹಾಯಕರು, ಒಬ್ಬರು ಮೈಕ್ರೋ ಅಬ್ಸರ್ವರ್ನ ನಿಯೋಜನೆ ಮಾಡಲಾಗಿದೆ. ಒಟ್ಟು 241 ಮತಗಟ್ಟೆಗಳಲ್ಲಿ ನಡೆದಂತಹ ಮತದಾನ 1,91,166 ಜನ ಮತ ಚಲಾವಣೆ ಮಾಡಿದ್ದಾರೆ ತಮ್ಮ ನಾಯಕನನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕಾಗಿ. ಒಟ್ಟಾರೆ ಈ 8 ಗಂಟೆಗೆ ಆರಂಭವಾಗಲಿರುವಂತಹ ಈ ಮತ ಎಣಿಕೆ ಕಾರ್ಯ 11:11 ಅಷ್ಟೊತ್ತಿಗೆ ರಿಸಲ್ಟ್ ಅನ್ನ ಕೊಡುತ್ತೆ. ಒಂದು ವೇಳೆ ಇಲ್ಲಿ ಭರತ್ ಬೊಮ್ಮಾಯಿ ಏನಾದ್ರೂ ಗೆದ್ರೆ ಅದು ಬಸವರಾಜ ಬೊಮ್ಮಾಯಿ ಅವರ ಗೆಲುವಾಗತ್ತೆ. ಯಾಕಂದ್ರೆ ಇಲ್ಲಿ ಬಿಜೆಪಿಯ ಹೇಳಿಕೊಳ್ಳುವಂತ ಯಾವ ನಾಯಕರು ಕೂಡ ಪ್ರಚಾರಕ್ಕೆ ಬಂದಿಲ್ಲ. ಹಾಗಾಗಿ ಬಸವರಾಜ ಬೊಮ್ಮಾಯಿಯಲ್ಲಿ ಗಟ್ಟಿ ಇದ್ದಾರೆ, ಅವರೇ ನೋಡ್ಕೊಳ್ತಾರೆ ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದಿದ್ರು. ಹಾಗಾಗಿ ಇದು ಬಸವರಾಜ ಬೊಮ್ಮಾಯಿ ವರ್ಸಸ್ ಸರ್ಕಾರ ನಡೆದಂತಹ ಚುನಾವಣೆ. ಹಾಗಾಗಿ ಭರತ್ ಬೊಮ್ಮಾಯಿ ಗೆದ್ರೆ ಅದು ಬಸವರಾಜ ಬೊಮ್ಮಾಯಿ ಅವ್ರ ಗೆಲುವಾಗತ್ತೆ. ಒಂದ್ ವೇಳೆ ಯಾಸಿರ್ ಖಾನ್ ಪಠಾಣ್ ಗೆದ್ರೆ ಅದು ಕಾಂಗ್ರೆಸ್ನ ಗೆಲುವಾಗತ್ತೆ. ಹಾಗಾಗಿ ಇಡೀ ಕುತೂಹಲ ಈ ಮತ ಎಣಿಕೆ ಮೇಲೆ ನೆಟ್ಟಿದೆ. ಥ್ಯಾಂಕ್ ಯು ಪ್ರಕಾಶ್ ನೂಲ್ವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.